ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇವತ್ತು ಫೈನಲ್ ಡೇ ಆಗಿತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಇವತ್ತು ಮಾಡಿದ್ರೆ ಕಂಪ್ಲೀಟ್ ಆಗಿ ನಮ್ಮ ಚಾಲೆಂಜ್ 7 ಡೇಸಿನ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಇವತ್ತು ಸ್ವಲ್ಪ ಇದ್ದಕ್ಕಿದ್ದಂಗೆ ಹೊಸಪೇಟೆಗೆ ಹೋಗಬೇಕು ಅಂತೇಳಿ ರೆಡಿ ಆಗಿದ್ದೀವಿ. ಹಾಗಾಗಿ ಮಾರ್ನಿಂಗ್ ಏನು ಒಂದು ಡಿಟಾಕ್ಸ್ ಜ್ಯೂಸ್ ಎಲ್ಲ ತೊಗೋಬೇಕಲ್ಲ, ಸೊ ಅದನ್ನು ತೊಗೊಂಡಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಲೈಟಾಗೆ ಮಾಡ್ಕೊಳ್ತೀನಿ. ಮಧ್ಯಾಹ್ನ ಲಂಚ್ಗೆ ಹೆವಿಯಾಗಿ ಮಾಡೋಣ ಅಂತ ಹೇಳಿದ್ನೆಲ್ಲ ಹೋಗ್ತಾ ಇರೋದ್ರಿಂದ ಮೊದಲೇ ಗೊತ್ತಿತ್ತು ಅಂದರೆ ನಾನು ನೈಟೇ ಪ್ಲ್ಯಾನ್ ಮಾಡ್ಕೊತಿದ್ದೆ. ಸೊ ಸಡನ್ನಾಗಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಸೊ ಆದಷ್ಟು ಮಿಸ್ ಮಾಡಲಾರ್ದಂಗೆ ಫಾಲೋ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೆಲ್ಲ ಇವತ್ತು ಫಾಲೋ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಈ ವಿಡಿಯೋಲಿ ನಾನು ಡೇ 7 ವಿಡಿಯೋ, ಅದ್ರ ಜೊತೆಗೆ ಸೊ 7 ಡೇಸ್ ಆದಮೇಲೆ ರಿಸಲ್ಟ್ ಎಷ್ಟು ಬಂದಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಎರಡೂ ಒಟ್ಟಿಗೆ ಇರುತ್ತೆ. ಆ್ಯಕ್ಚುಲಿ ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ಜೂನ್ 9ಗೆ, ಬಟ್ ನಿನ್ನೆ ಬರ್ಡೇ ಇರೋದ್ರಿಂದ ನನಗೆ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹೊರಗಡೆ ಎಲ್ಲ ಹೋಗಿತ್ತು. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಡೇ 7ಗೆ ನಾನು ಏನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿಬಿಡ್ತೀನಿ. ಆಮೇಲೆ ನಿಮಗೆ ರಿಸಲ್ಟ್ಸ್ ತೋರಿಸ್ತೀನಿ, ಆಯಿತಾ? ಸೊ ಆವಾಗಲೇ ಹೇಳಿದಾಗೆ ನಾನು ಇವತ್ತು ಮಾರ್ನಿಂಗ್ ಏನು ವೆಜಿಟೇಬಲ್ಸ್ ಅಂದರೆ ಡಿಟಾಕ್ಸ್ ಜ್ಯೂಸ್ ಏನೂ ತೊಗೊಂಡಿರಲಿಲ್ಲ. ಒಂದು ಹಾಫ್ ಗ್ಲಾಸಷ್ಟು ರಾಗಿ ಮಾಲ್ಟ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಪಿಸ್ತಾ ಆ್ಯಂಡ್ ಒಂದು ಖರ್ಜೂರ ತೊಗೊಂಡಿದ್ದೀನಿ. ಸೊ ಈ ಥರ ನಾನು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡು ಆ್ಯಂಡ್ ಅವಾಗೇ ಹೇಳಿದಾಗೆ ಸೊ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಿರೋದು ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಾವು ರೀಸೆಂಟಾಗಿ ಗೋಲ್ಡ್ ಚೈನ್ನ ಮಾಡ್ಸೋಕ್ಕೆ ಹಾಕಿದ್ವಿ. ಸೊ ಅದು ರೆಡಿಯಾಗಿದೆ ಅಂತ ಹೇಳಿದಕ್ಕೆ ಹೋಗಿ ತೊಗೊಂಡು ಬರೋಣ ಅಂತ ಹೋದ್ವಿ. ಸೊ ಇದರದ್ದು ನಾನು ಮಿನಿ ವ್ಲಾಗ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಶ್ವಿನಿ ಗೀತಾಂಜಲಿ ಅಂತ ಇದೆ. ಅದರಲ್ಲಿ ಆಲ್ರೆಡಿ ನಾನು ಮಿನಿ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಈ ಗೋಲ್ಡ್ ಶಾಪಿಂಗಿಗೆ. ಸೊ ಒಂದು ಸರಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು. ಆ್ಯಂಡ್ ಇಲ್ಲಿ ತೋರಿಸ್ತಿರೋ ಅಜ್ಜಿ ನೆನಪಿದ್ದಾರ, ಇವ್ರು ಬಂದುಬಿಟ್ಟು ಮಲ್ಲಮ್ಮ ಅಜ್ಜಿ ಅಂತೇಳಿ. ನಂದು ಡೆಲಿವರಿ ಟೈಮಲ್ಲಿ ಅಂದರೆ ಬಾಣಂತನ ಮಾಡಿರೋದೆಲ್ಲ ಈ ಅಜ್ಜಿನೇ. ಅಂದರೆ ಆ ಟೈಮಲ್ಲಿ ಏನೇನು ತಿನ್ನಬೇಕು ಆ್ಯಂಡ್ ಯಾವ ಥರ, ಸೊ ಪ್ರತಿಯೊಂದೂ ನಾನು ವ್ಲಾಗ್ಸಲ್ಲಿ ಶೇರ್ ಮಾಡಿದೆ. ಆ್ಯಂಡ್ ಎಷ್ಟೊಂದು ಜನ ಇವ್ರದ್ದು ಕಾಂಟ್ಯಾಕ್ಟ್ ನಂಬರೂ ಕೇಳ್ತಿದ್ರಿ. ಸೊ ಅವರೇ ನೋಡಿ ಅವಾಗವಾಗ ಬರ್ತಿರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಮಕ್ಕಳಿಗೆ ಏನಾದರೂ ದೃಷ್ಟಿ ತೆಗೆಯೋದು ಆ ಥರದ್ದು ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಬಂದಿದ್ವಿ, ನಮಗೂ ಖುಷಿ ಆಯಿತು ಅಜ್ಜಿ ನೋಡಿಬಿಟ್ಟು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಆ್ಯಂಡ್ ನೆಕ್ಸ್ಟು ಡಯಟ್ ಚಾಲೆಂಜಲ್ಲಿರೋದ್ರಿಂದ ನಾನು ರೊಟ್ಟಿ ಊಟನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಖಾನಾವಳಿಗೆ ಬಂದ್ವಿ. ಸೊ ನಾನು ಜಸ್ಟ್ 2 ರೊಟ್ಟಿ ತೊಗೊಂಡಿದ್ದೀನಿ, 2 ತುತ್ತಷ್ಟು ರೈಸ್ ತೊಗೊಂಡಿದ್ದೆ. ಸೊ ಅದ್ರ ಜೊತೆಗೆ ನಾರ್ಮಲಾಗಿ ಕೊಡೋವಂಥ ಕರಿ, ಸೊ ಅದನ್ನ ತೊಗೊಂಡಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗಿಬಿಟ್ವಿ ಮಧ್ಯಾಹ್ನನೇ. ಸೊ ಇವ್ರದ್ದು ಡ್ಯೂಟಿ ಬೇರೆ ಇತ್ತು ಹಾಗಾಗಿ. ಸೊ ನೆಕ್ಸ್ಟು ನಾನು ಮಧ್ಯಾಹ್ನ ಕಂಪ್ಲೀಟಾಗಿ 2 ಜೋಳದ ರೊಟ್ಟಿ ತೊಗೊಂಡಿದ್ನಲ್ಲ, ಅದೇ ಹೆವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತೊಗೊಳೋದನ್ನ ನಾನು ಮಧ್ಯಾಹ್ನ ತೊಗೊಂಡಿದ್ದೆ. ಆ್ಯಂಡ್ ಇದು ಬಂದುಬಿಟ್ಟು ನೈಟು ವೆಜಿಟೇಬಲ್ ವಾಟರ್ನ ತೊಗೊಳ್ತೀವಲ್ಲ, ಸೊ ಇವತ್ತು ಬಂದುಬಿಟ್ಟು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ವಾಟರ್ನ ತೊಗೊಳ್ಳೋಣ ಅಂತ. ಇಲ್ಲಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಸ್ವಲ್ಪ ಬೀಟ್ರೂಟು ಮತ್ತು ಕ್ಯಾರೆಟು, ನೆಕ್ಸ್ಟ್ ಬಂದುಬಿಟ್ಟು ಬೀನ್ಸು, ಹಾಗೆ 2 ಇಂಚಷ್ಟು ಹಸಿ ಶುಂಠಿನೂ ತೊಗೊಂಡಿದ್ದೀನಿ. ಇವನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪ್ರೆಷರ್ ಕುಕ್ಕರಲ್ಲಿ ಹಾಕ್ಕೊಂಡು 1.5 ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಏನೂ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರು, ಜೀರಿಗೆ ಅಥವಾ ದಾಲ್ಚಿನ್ನಿ ಚಕ್ಕೆ ಅಥವಾ ಅರಿಶಿನ ಈ ಥರದ್ದನ್ನೇನಾದರೂ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಏನೂ ಮಾಡ್ಕೊಂಡಿಲ್ಲ, ಹಸಿ ಶುಂಠಿ ಹಾಕ್ಕೊಂಡಿದ್ದೆ. ಸೊ ಇದನ್ನ ಪ್ರೆಷರ್ ಕುಕ್ಕರಲ್ಲಿ ನಾನು 2 ವಿಷಲ್, 2ರಿಂದ 3 ವಿಷಲ್ ಬರೋವರೆಗೂ ಕುದಿಸ್ಕೊಂಡು ಈ ಒಂದು ವೆಜಿಟೇಬಲ್ ಬಾಯ್ಲ್ ಮಾಡಿರೋ ಅಂಥ ವಾಟರ್ನ ತೊಗೊಂಡಿದ್ದೀನಿ. ಇದು ತುಂಬಾ ಎಫೆಕ್ಟಿವ್ ಅಂತ ಎಷ್ಟೊಂದು ಸಲ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ತೋರಿಸಿರೋಂಥ ಈ ಚಾಲೆಂಜಲ್ಲಿ ತೋರಿಸಿರೋಂಥ ಸಲಾಡ್ ರೆಸಿಪೀಸ್ ಆಗಿರ್ಬೋದು ಆ್ಯಂಡ್ ಈ ಥರ ವೆಜಿಟೇಬಲ್ ಬಾಯ್ಲ್ಸ್ ವಾಟರ್ ಆಗಿರ್ಬೋದು, ಸೊ ಎಲ್ಲನೂ ಕಂಬೈನ್ ಮಾಡಿ ವಿಡಿಯೋನಲ್ಲಿ ಸಪ್ರೇಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ ಇದರಿಂದ. ಆ್ಯಂಡ್ ಇದ್ರದ್ದು ಬೆನಿಫಿಟ್ಸ್ ಎಲ್ಲ ನಾನು ಆಲ್ರೆಡಿ ತಿಳಿಸಿದ್ದೀನಿ. ನೀವು ಡಯಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಈ ಒಂದು ವಾಟರ್ನ ನೀವು ನೈಟ್ ಟೈಮಲ್ಲಿ, ಡಿನ್ನರ್ ಟೈಮಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಮಿರಾಕಲಾಗಿ ವರ್ಕ್ ಆಗುತ್ತೆ ನಿಮ್ಮ ಹೇರ್ಗೆ, ಸ್ಕಿನ್ಗೆ, ಈ ವೆಯ್ಟ್ ಲಾಸ್ಗೆ. ಸೊ ಹಾಗಾಗಿನೇ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ. 45 ಮಿನಿಟ್ಸ್ ವಾಕಿಂಗ್ ಇನ್ಕ್ಲೂಡ್ ಇತ್ತಲ್ಲ ಈ ಚಾಲೆಂಜಲ್ಲಿ. ವಾಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಕೊಂಡಿದ್ದೀನಿ. ಈ ಥರ ಇತ್ತು ಡೇ 7. ಏನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಈಗ ನಿಮಗೆ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ರಿಸಲ್ಟ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಒಂದಿನ ಗ್ಯಾಪ್ ಆಯ್ತಲ್ಲ, ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಮೊನ್ನೆ ಹಾಗಾಗಿ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಇಲ್ಲಾಂದರೆ ಈ ರಿಸಲ್ಟಿಂದು ವಿಡಿಯೋ ನಿನ್ನೆನೇ ಬರಬೇಕಿತ್ತು.
ಆ್ಯಂಡ್ ಇಷ್ಟೊತ್ತು ನೋಡಿದ್ರಲ್ಲ ಡೇ 7 ಇಂದು ಏನೆಲ್ಲ ತಗೊಂಡೆ ಅಂತ. ಈಗ ಫೈನಲ್ ಆಗಿ ರಿಸಲ್ಟ್ ನೋಡೋ ದಿನ ಎಷ್ಟು ವೆಯ್ಟ್ ಲಾಸ್ ಆಯಿತು ಬಿಫೋರ್ ಮತ್ತು ಆಫ್ಟರ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಅಂದರೆ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅಂತೇಳಿ ಫಸ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಂತೆ. ಇದು ಬಂದುಬಿಟ್ಟು ಡೇ 1ನಲ್ಲಿ ನಾನು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತೋರಿಸಿದೆ. ಸೊ ಎಕ್ಸಾಕ್ಟಾಗಿ 59.9 kgs ಇದ್ದೀನಿ. ಸೊ 7 ಡೇಸ್ ಈ ಚಾಲೆಂಜ್ನ ಫಾಲೋ ಮಾಡಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಪ್ರೆಸೆಂಟ್ ವೆಯ್ಟ್ ತೋರಿಸ್ತಾ ಇದ್ದೀನಿ 57.2 kgs. ಅಂದರೆ ಈ ಚಾಲೆಂಜಿಂದ 2.7 kg ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ 1 ವೀಕಲ್ಲಿ ಅಂತ. ಸೊ 1 ವೀಕಲ್ಲಿ 2.7 kg ಕಡಿಮೆ ಆಗಿದ್ದೀನಿ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ಸು, ಅದು ನನ್ನ BMI ರೇಷೋಗೆ. ಸೊ ನಾನು ಆಲ್ರೆಡಿ BMI ರೇಷೋ ಅಂದರೆ ಏನು, ಮತ್ತು ಅದು ಯಾವ ಏಜಿಗೆ ಎಷ್ಟಿರಬೇಕು, ನಮ್ಮ ಹೈಟಿಗೆ ಎಷ್ಟಿರಬೇಕು ನಾವು ವೆಯ್ಟ್ ಅಂತ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಂತ ಲಾಸ್ಟ್ ವಿಡಿಯೋಲ್ಲೇ ತಿಳಿಸಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದ್ಸರಿ ಚೆಕ್ ಮಾಡಿ. ಸೊ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 57.2 kgs ಇದ್ದೀನಿ. ಸೊ ಲಿಟ್ರಲಿ ಈ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನನಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಅಂದರೆ ಯಾರೆಲ್ಲ ಓವರ್ ವೆಯ್ಟ್ ಇರ್ತಾರಲ್ಲ ಅಂಥವ್ರಿಗೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಯಾರಿಗೆ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ ನೋಡಿ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ ಈ ಒಂದು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಕಂಪ್ಲೀಟ್ ಆಯಿತು. ಆ್ಯಂಡ್ ಟಾರ್ಗೆಟ್, ಸೊ ಎಲ್ಲ ಚಾಲೆಂಜು ನಾನು ತೊಗೊಂಡಿರೋ ಚಾಲೆಂಜ್ ಎಲ್ಲನೂ ಕಂಪ್ಲೀಟ್ ಆದಮೇಲೆ ಫೈನಲ್ ಆಗಿ ಒಂದು ಟಾರ್ಗೆಟ್ ಎಲ್ಲ ಇಟ್ಕೊಂಡಿರ್ತೀನಿ. ಸೊ ಆ ಒಂದು ಡ್ರೆಸ್ ಆಗಿರ್ಬೋದು, ಒಂದು ಏನಾದರೂ ಟಾರ್ಗೆಟ್ ಥರ ಅದನ್ನೆಲ್ಲ ವೇರ್ ಮಾಡಿ ತೋರಿಸ್ತಿದ್ದೆ. ಸೊ ದಟ್ ನಿಮಗೂ ಮೋಟಿವೇಶನ್ ಥರ ಇರಲಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಚಾಲೆಂಜ್ಗೆ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಂತಲೂ ಹೇಳಿದ್ದೆ. ಕಾಲೇಜ್ ಟೈಮಲ್ಲಿ ನಾನು ಒಂದು ಏನು ಸ್ಟೈಲ್ ಮಾಡ್ತಿರೋ ಅಂತ ಆ ಒಂದು ಸ್ಟೈಲ್ನ ರೀಕ್ರಿಯೇಟ್ ಮಾಡೋಣ ಈ ಸಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೋ ಬರ್ಡೇನೂ ಬರ್ತಾ ಇದೆಯಲ್ಲ, ಸೊ ಅವೆರಡು ಮೈಂಡಲ್ಲಿ ಇಟ್ಕೊಂಡು ಈ ಚಾಲೆಂಜ್ನ ತಗೊಂಡಿದ್ದೆ. ಸೊ ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಡ್ರೆಸ್ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಇದೇ ಡ್ರೆಸ್ನ ನಾನು ವೇರ್ ಮಾಡಬೇಕು ಅಂದ್ಕೊಂಡು ಟಾರ್ಗೆಟ್ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಕಾಲೇಜ್ ಟೈಮಲ್ಲೆಲ್ಲ ಈ ಥರ ಸ್ಲೀವ್ಲೆಸ್ ಕುರ್ತಿ ಸೆಟ್ಸ್ನೇ ಹಾಕ್ಕೊಳ್ತಾ ಇದ್ದೆ. ಅದೇ ಥರ ಸ್ಟೈಲ್ ಮಾಡ್ಕೊಳ್ತಾ ಇದ್ದೆ. ಬಟ್ ಯಾವಾಗ ಸ್ವಲ್ಪ ವೆಯ್ಟ್ ಗೇನ್ ಎಲ್ಲ ಆದ್ನಲ್ಲ ಅವಾಗಿಂದ ಈ ಥರ ಸ್ಲೀವ್ಲೆಸ್ ಎಲ್ಲ ಕುರ್ತೀಸು ಟಾಪ್ಸು ಎಲ್ಲನೂ ಬಿಟ್ಬಿಟ್ಟಿದ್ದೆ. ಏನೋ ಅವಾಗಿಂದನೂ ಈ ಥರ ಸ್ಟೈಲ್ ಮಾಡ್ಕೊಂಡೇ ಇರಲಿಲ್ಲ. ಬಟ್ ಈ ಒಂದು ಚಾಲೆಂಜ್ನ ತಗೊಂಡು ಸೊ ಕಾಲೇಜ್ ಟೈಮಲ್ಲಿ ಯಾವ ಥರ ನಾನು ಡ್ರೆಸ್ ಸ್ಟೈಲ್ ಮಾಡ್ಕೊಳ್ತಿದ್ನಲ್ಲ ಈ ಸಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದೇ ಟಾರ್ಗೆಟ್ನ ಇಟ್ಕೊಂಡು ಈ ಡ್ರೆಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಸೊ ಈ ಥರ ಎಲ್ಲ ನಮ್ಗೆ ಇಷ್ಟ ಆಗೋಂಥ ಡ್ರೆಸ್ಸಸ್ನೆಲ್ಲ ಹಾಕ್ಕೋಬೇಕು ಅಂದರೆ ನಾವು ಫಿಟ್ ಆಗಿದ್ವಿ ಅಂತಂದರೆ ನಮ್ಗೆ ಇಷ್ಟ ಬರೋವಂಥ ಎಲ್ಲ ಡ್ರೆಸ್ಸಸ್ನೂ ಹಾಕ್ಕೊಂಡು ಖುಷಿ ಪಡ್ಬೋದು. ಸೊ ಆ್ಯಂಡ್ ಫೈನಲಿ ಈ ಡ್ರೆಸ್ನ ನಾನು ನನ್ನ ಬರ್ಡೇಗೆ ವೇರ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಬರ್ಡೇ June 9th. ಸೊ ಇವತ್ತೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅಲ್ಲಿಂದನೇ ಎಲ್ಲರೂ ನನಗೆ ಬ್ಲೆಸ್ ಮಾಡಿರಿ, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗಲಿ. ಆ್ಯಂಡ್ ಸೊ ಈ ಚಾಲೆಂಜು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮರೀದೇನೆ ಈ 7 ಡೇಸ್ ಚಾಲೆಂಜ್ನ ಯಾರೆಲ್ಲ ಫಾಲೋ ಮಾಡಿರ್ತೀರಲ್ಲ, ಸೊ ನಿಮಗೆಲ್ಲ ಯಾವ ಥರ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಬರ್ಡೇ ವ್ಲಾಗ್ ಎಲ್ಲ ನೋಡಬೇಕು ಅಂದ್ಕೊಂಡ್ರೆ ಇನ್ನೊಂದು ಚಾನಲ್ ಇದೆಯಲ್ಲ, ವ್ಲಾಗಿಂಗ್ ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಅಂತ ಇದೆ. ಅದರಲ್ಲಿ ನಾನು ನನ್ನ ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ಸ್ನ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.